ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಸಂಕಷ್ಟ ಇಲ್ಲವೇ ಸವಾಲು ಎದುರಾದಾಗ ಸಮಾವೇಶಗಳನ್ನ ನಡೆಸುವುದು ರೂಢಿ. ಜೆಡಿಎಸ್ನಲ್ಲಿದ್ದಾಗ ಅದು ಅಹಿಂದ ಸಮಾವೇಶ, ಕಾಂಗ್ರೆಸ್ನಲ್ಲಿದ್ದಾಗ ಹುಟ್ಟುಹಬ್ಬದ ನೆಪದಲ್ಲಿ ಸಿದ್ದರಾಮೋತ್ಸವ, ಮೋಡ ಹಗರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿದಾಗ ಶಕ್ತಿ ಪ್ರದರ್ಶನದ ಸಮಾವೇಶ, ಸರ್ಕಾರವಿದ್ದಾಗ ನಾಯಕತ್ವ ಉಳಿವಿಗಾಗಿ ಸಾಧನಾ ಸಮಾವೇಶ. ಒಟ್ಟಿನಲ್ಲಿ ಉದ್ದೇಶ ಸ್ಪಷ್ಟ: ಶಕ್ತಿ ಪ್ರದರ್ಶನ, ಪಕ್ಷದೊಳಗೆ ಹಾಗೂ ಪ್ರತಿಪಕ್ಷದವರಿಗೆ ಸಂದೇಶ ರವಾನಿಸುವ ಯೋಚನೆ. ರಾಜ್ಯ ಸರ್ಕಾರದ ಸಾಧನೆಯ ಸಮಾವೇಶ ನಡೆದಿದೆ. ನಾಯಕತ್ವ ಉಳಿವಿಗೆ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನದ ಅಖಾಡ ಸಿದ್ಧಪಡಿಸಿದ್ರು. ಸಿದ್ದರಾಮಯ್ಯ ಆಪ್ತ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸಮಾವೇಶ ಸಿದ್ಧತೆಯ ಮುಂದಾಳತ್ವ ವಹಿಸಿದ್ರು. ಸಿದ್ದರಾಮಯ್ಯ ಯಾವಾಗ ದೆಹಲಿ ಹೈಕಮಾಂಡ್ ಅಂಗಳದಲ್ಲಿ ತಾವೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ, ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲವಿಲ್ಲ, 2028ರ ಅಸೆಂಬ್ಲಿ ಚುನಾವಣೆಗೂ ತಮ್ಮದೇ ನಾಯಕತ್ವ ಎಂದು ಸ್ಪಷ್ಟವಾಗಿ ಮೊದಲ ಬಾರಿಗೆ ಸಾರಿದ್ರು. ಆಗಿನಿಂದಲೇ ರಾಜ್ಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಹೊಸ ಅಧ್ಯಾಯ ಆರಂಭ. ಮುಖಾಮುಖಿಯೂ ಸ್ಪಷ್ಟವಾಗಿತ್ತು, ಸಂಘರ್ಷವೂ ನಿಚ್ಚಳವಾಗಿತ್ತು. ಸಿದ್ದರಾಮಯ್ಯ ಮಾಸ್ ಲೀಡರ್. ಜನತಾ ಪರಿವಾರದ ಸಿದ್ದರಾಮಯ್ಯಗೂ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯಗೂ ನಾಯಕತ್ವದ ವಿಚಾರದಲ್ಲಿ ಒಂದು ವ್ಯತ್ಯಾಸ ಇದೆ. ಸಿದ್ದರಾಮಯ್ಯ ಜನತಾ ಪರಿವಾರದಲ್ಲಿ ಮಾಸ್ ಲೀಡರ್ ಆಗಿದ್ರು. ಅವರತ್ತಿಯೇ ಹಾಗೂ ಅವರಿಗಿಂತ ಹೆಚ್ಚು ಮಾಸ್ ಲೀಡರ್ ಆ ಪಕ್ಷದಲ್ಲಿ ಆ ಕಾಲದಲ್ಲಿದ್ರು. ಸಿದ್ದರಾಮಯ್ಯ ಸೆಡ್ಡು ಹೊಡೆದ್ರೆ ಅವರಿಗೆ ಸೆಡ್ಡು ಹೊಡೆದು ನಿಲ್ಲುವ ನಾಯಕರಿದ್ರು. ಪ್ರಾದೇಶಿಕ ಹಾಗೂ ಜಿಲ್ಲಾ ಮಟ್ಟದ ವರ್ಚಸ್ವಿ ನಾಯಕರಿದ್ರು. ಆದರೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಅವರಿಗೆ ಈ ಸವಾಲಿಲ್ಲ. ಸಿದ್ದರಾಮಯ್ಯ ಅವರಿಂದ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಶಕ್ತಿ ಬಂದಿದೆ. ಅದೇ ರೀತಿ ಕಾಂಗ್ರೆಸ್ ತನ್ನಲ್ಲಿದ್ದ ಶಕ್ತಿಯನ್ನ ಸಿದ್ದರಾಮಯ್ಯ ಅವರಿಗೆ ಧಾರೆ ಎರೆದಿದೆ. ಆದರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರಿದಾಗಿನಿಂದ ತಮ್ಮದೇ ಆದ ಬೆಂಬಲಿಗರ ಪಡೆಯನ್ನ ಪಕ್ಷದಲ್ಲಿ ಪ್ರಜ್ಞಾಪೂರ್ವಕವಾಗಿ ಪೋಷಿಸಿಕೊಂಡು ಬಂದಿದ್ದಾರೆ. ಇದರಲ್ಲಿ ಮೂಲ ಕಾಂಗ್ರೆಸ್ಸಿಗರು ಇದ್ದಾರೆ, ಬಹುತೇಕರು ಜನತಾ ಪರಿವಾರದವರು. ಹೈಕಮಾಂಡ್ ಅಂಗಳದಲ್ಲೇ ನಿಂತು ನಿರ್ಣಾಯಕ ಎಂಬಂತೆ ಸಿದ್ದರಾಮಯ್ಯ ಗರ್ಜಿಸಿದ್ದಕ್ಕೆ ಅವರಿಗಿರುವ ಶಾಸಕರ ಬೆಂಬಲವೇ ಶಕ್ತಿ. ಇದು ಹೈಕಮಾಂಡ್ಗೆ ನೇರ ಸಂದೇಶ ರವಾನೆ ಮಾಡುವುದಕ್ಕೆ ಅಸ್ತ್ರ. ಹೈಕಮಾಂಡ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರ ಕೆಲವು ನಾಯಕರು ಆಟ ಆಡ್ತಿರುವುದು ಗೊತ್ತಾಗಿಯೇ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಎಂದು ಸಿದ್ದರಾಮಯ್ಯ ಅಂತಹ ನಾಯಕರಿಗೂ ಚುರುಕು ಮುಟ್ಟಿಸಿದ್ದಾರೆ. ಮುಖ್ಯಮಂತ್ರಿಗಳನ್ನ ಬದಲಿಸಬೇಕಿದ್ರೆ ಆ ನಿರ್ಧಾರವನ್ನ ಹೈಕಮಾಂಡ್ ಮಾಡುತ್ತೆ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದನ್ನ ಸಿದ್ದರಾಮಯ್ಯ ಗಮನಿಸಿದ್ರು. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಖರ್ಗೆ ಮೊದಲ ಬಾರಿಗೆ ಹೀಗೆ ಹೇಳಿದ್ರು. ಖರ್ಗೆ ಅವರ ಈ ಹೇಳಿಕೆಯ ನಂತರ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಇಂತಹ ಸನ್ನಿವೇಶದಲ್ಲಿ ಡಿಕೆ ಶಿವಕುಮಾರ್ ದುಡುಕಿಲ್ಲ. ಇದು ಅವರ ಪಕ್ಷನಿಷ್ಠೆ, ರಾಜಕೀಯ ಅನಿವಾರ್ಯ ಕೂಡ. ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ ಇರುವ ಶಾಸಕರ ಬೆಂಬಲವನ್ನ ಚೆನ್ನಾಗಿ ಡಿಕೆ ಶಿವಕುಮಾರ್ ಅರಿತಿದ್ದಾರೆ. ಶಿವಕುಮಾರ್ ಮುಖ್ಯಮಂತ್ರಿ ಗಾದಿಗೆ ಏರಲು ಕಾಂಗ್ರೆಸ್ ಹೈಕಮಾಂಡ್ ಆಶೀರ್ವಾದ ಇರಲೇಬೇಕು. ಡಿಕೆ ಶಿವಕುಮಾರ್ ಸಂಘಟನಾ ಚತುರ, ರಾಜಕೀಯ ವ್ಯೂಹಗಳನ್ನ ರಚಿಸಬಲ್ಲವರು, ತಂತ್ರಗಳನ್ನ ಹೆಣೆಯಬಲ್ಲವರು, ಚುನಾವಣೆಯಲ್ಲಿ ಚಾಣಕ್ಯ. ರಾಜ್ಯದಲ್ಲಿ 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಕ್ಕೆ ಡಿಕೆ ಶಿವಕುಮಾರ್ ಶ್ರಮ ದೊಡ್ಡದು. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮಾಜದ ಮತದಾರರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಬಹುದು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಪರ ಒಲವು ತೋರಿದ್ರು. ಆದರೆ ಡಿಕೆ ಶಿವಕುಮಾರ್ ರಾಜ್ಯಾದ್ಯಂತ ಪ್ರಭಾವ ಬೀರುವ ಮಾಸ್ ಲೀಡರ್ ಅಲ್ಲ. ಮಾಸ್ ಲೀಡರ್ ಆಗಿರುವ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಹೊರಟ್ರೆ ಸಿದ್ದರಾಮಯ್ಯ ಬಂಡೆದ್ರೂ ಆಶ್ಚರ್ಯ ಇಲ್ಲ. ಇದು ಹೈಕಮಾಂಡ್ಗೂ ಸಂಕಷ್ಟ ಮತ್ತು ಸುಸ್ಪಷ್ಟ. ಸಿದ್ದರಾಮಯ್ಯ ಅವರಿಗೆ ಪಕ್ಷಕ್ಕಿಂತಲೂ ತಮ್ಮ ಶಕ್ತಿ ಸಾಮರ್ಥ್ಯದಲ್ಲಿ ನಂಬಿಕೆ ಹೆಚ್ಚು. ಅವರದ್ದು ಮೊದಲಿನಿಂದಲೂ ಪಕ್ಷಕ್ಕಿಂತ ವ್ಯಕ್ತಿಗತ ನೆಲೆಯ ಮೇಲಿನ ರಾಜಕಾರಣ. ಅದು ಮಾಸ್ ಲೀಡರ್ಗಳಿಗೆ ಇರುವ ತಾಕತ್ತು ಕೂಡ. ಜೆಡಿಎಸ್ನಲ್ಲೂ ಅವರು ಹೀಗೆ ಇದ್ರು. ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವ ಆತಂಕವೂ ಅದೇ. ಹೈಕಮಾಂಡ್ ಶಿವಕುಮಾರ್ ಅವರನ್ನ ಸಂಭಾಳಿಸಬಹುದು, ಆದರೆ ಸಿದ್ದರಾಮಯ್ಯ ಅವರನ್ನಲ್ಲ. ಸಿದ್ದರಾಮಯ್ಯ ಅವರಿಗೆ ಸೈದ್ಧಾಂತಿಕ ಹಿನ್ನೆಲೆ ಕೂಡ ಇದೆ. ತಾವಿರುವ ಪಕ್ಷದಲ್ಲಿ ತಮ್ಮನ್ನ ಯಾವಾಗ ನಿರ್ಲಕ್ಷಿಸಲಾಗುತ್ತೋ ಆಗೆಲ್ಲ ಅವರು ಬಂಡೆದ್ದಿದ್ದಾರೆ. ಅಹಿಂದ ಅಸ್ತ್ರವನ್ನ ಜಳಪಿಸಿದ್ದಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ಅಹಿಂದ ವರ್ಗಕ್ಕೆ ಸೇರಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ. ಈ ನಡುವೆ 2 ದಿನಗಳ ಕಾಲ ನಡೆದ ಅಖಿಲ ಭಾರತ ಕಾಂಗ್ರೆಸ್ಸಿನ ಹಿಂದುಳಿದ ವರ್ಗಗಳ ಸಲಹಾ ಸಮಿತಿಯ ಸಭೆಯ ಅಧ್ಯಕ್ಷತೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನೇ ವಹಿಸಿದ್ರು. ಈ ನಡುವೆ ಅಖಿಲ ಭಾರತ ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ಹಲವು ನಾಯಕರು ಕಾಂಗ್ರೆಸ್ನಲ್ಲಿ ಹಿಂದುಳಿದ ವರ್ಗಗಳ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಾಂಗ್ರೆಸ್ನಲ್ಲಿ ಇವರ ನಾಯಕತ್ವವನ್ನು ಬದಲಿಸುವ ಯಾವ ಪ್ರಸ್ತಾಪ ಇಲ್ಲ, ನಾವೆಲ್ಲ ಸಿದ್ದರಾಮಯ್ಯ ಪರವಿದ್ದೇವೆ, ಇದು ಕಾಂಗ್ರೆಸ್ಸಿನ ಹಿಂದುಳಿದ ವರ್ಗಗಳ ವಿಭಾಗ ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವುದನ್ನ ಸಾರತ್ತೆ ಅಂತ ಹೇಳಿದ್ದಾರೆ.
ಹೈಕಮಾಂಡ್ ಸಿದ್ದರಾಮಯ್ಯ ತಂಟೆಗೆ ಹೋಗುವಾಗ 10 ಸಲ ಯೋಚಿಸಬೇಕಾಗತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ಕಾಲದ ಪ್ರಬಲ ನಾಯಕತ್ವದಲ್ಲ. ಹೈಕಮಾಂಡ್ ಶಕ್ತಿಯುತವಾಗಿದ್ದಾಗ ಘಟಾನುಘಟಿ ಪ್ರಾದೇಶಿಕ ನಾಯಕರನ್ನ ರಾತ್ರೋರಾತ್ರಿ ಮುಖ್ಯಮಂತ್ರಿ ಗಾದಿಯಿಂದ ಕೆಳಗಿಳಿಸಿ ತಮಗೆ ನಿಷ್ಠರನ್ನ ತಂದು ಕೂರಿಸಿದ ಉದಾಹರಣೆ ಸಾಕಷ್ಟಿದೆ. ಆದರೆ ದೇಶದಲ್ಲಿ ಕಾಂಗ್ರೆಸ್ಸಿನ ಈಗಿನ ಪರಿಸ್ಥಿತಿಯಲ್ಲಿ ಇದು ಬಹಳ ಕಷ್ಟ. ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ನೋಡಿದಾಗ ಇದೊಂದು ರೀತಿ ಒಳ್ಳೆಯದೇ. ಜನತಂತ್ರದಲ್ಲಿ ಬಹುಮತದ ಶಾಸಕರ ಬೆಂಬಲವಿದ್ದಾಗ ತಮಗೆ ನಿಷ್ಠರಲ್ಲ ಎಂಬ ಒಂದೇ ಕಾರಣಕ್ಕೆ ಅಧಿಕಾರದಿಂದ ಕೆಳಗಿಳಿಸೋದು ಆರೋಗ್ಯಕರ ಲಕ್ಷಣವಲ್ಲ. ಪ್ರಾದೇಶಿಕ ನಾಯಕರು ಬಲಿಷ್ಠವಾದರೆ ರಾಷ್ಟ್ರಮಟ್ಟದಲ್ಲಿ ಅಂತಹ ಪಕ್ಷ ಬಲಿಷ್ಠವಾಗುತ್ತೆ ಅನ್ನೋ ವಾದವನ್ನ ಅಷ್ಟು ಸುಲಭವಾಗಿ ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ. ರಾಜಕಾರಣ ನಿಂತ ನೀರಲ್ಲ ಅನ್ನೋದಕ್ಕೆ ಪ್ರಸ್ತುತ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳೇ ಸಾಕ್ಷಿ.